ರಾಜೀನಾಮೆ ಕೊಡಲ್ಲ ಅಂದಿದ್ದೇ ಸಾಕಾಯಿತು. ಬಂಗಾಳ ರಾತ್ರೋರಾತ್ರಿ ರಕ್ತಸಿಕ್ತವಾಯಿತು. ಬಾಂಬೆಸೆತ, ಲೂಟಿ, ಚೂರಿ, ಇರಿತ, ಅಮಾಯಕರ ಜೀವ ಹಾರಿಹೋಯಿತು. বার করে সবাই, ওর জন্য শাস্তি হয়। আমার সামনে জামা চলে গেছে, ও যেন মৃত্যু হয়, ওর যেন মৃত্যু হয়। 2026ರ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಹೀನಾಯವಾಗಿ ಸೋತಿದ್ದು ಗೊತ್ತೇ ಇದೆ. ಬಹುತೇಕ ಶಾಂತವಾಗಿ ನಡೆದ ಮತದಾನ ಫಲಿತಾಂಶ ಬಂದ ನಂತರ ಹಿಂಸಾಚಾರಕ್ಕೆ ತಿರುಗಿತು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಯಾವಾಗ ತಾವು ರಾಜೀನಾಮೆ ನೀಡಲ್ಲ ಅಂದ್ರೋ ಅಷ್ಟೇ ಸಾಕಾಯಿತು. ಗೂಂಡಾಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯಿತು. ಬಂಗಾಳದ ವಿವಿಧೆಡೆ ರಾಜಾರೋಷವಾಗಿ ತಲೆಗಳನ್ನು ಉರುಳಿಸಿಬಿಟ್ಟರು. ಮೇ 4ರ ರಿಸಲ್ಟ್ನಂತೆ ನಡೆದ ಹಿಂಸಾಚಾರದ ಸಂಪೂರ್ಣ ವಿವರ ನಿಮ್ಮ ಮುಂದೆ. ರಾಡ್ನಿಂದ ಹೊಡೆದು ಕೊಂದರು. ಮೇ 4ರ ರಾತ್ರಿ ಹೌರಾದ ಉದಯನಾರಾಯಣಪುರ 45 ವರ್ಷದ ಬಿಜೆಪಿ ಕಾರ್ಯಕರ್ತ ಜಾಧವ್ ಬೋರ್ ವಿಜಯೋತ್ಸವ ಆಚರಿಸಿ ಸ್ನಾನಕ್ಕೆ ಹೋಗಿದ್ದಾಗ ಟಿಎಂಸಿ ಗೂಂಡಾಗಳು ತಲೆಗೆ ರಾಡ್ನಿಂದ ಹೊಡೆದು ಕೊಂದರು. ಕೂಗಾಟ ಕೇಳಿ ಜನ ಬರುವಷ್ಟರಲ್ಲಿ ಆರೋಪಿಗಳು ಪರಾರಿಯಾಗಿದ್ರು. ಶವ ಕೆಸರಿನಲ್ಲಿ ಬಿದ್ದಿತ್ತು. ಮೇ 5 ನ್ಯೂ ಟೌನ್, ಬಾಲಿಗುರಿ ಬಿಜೆಪಿ ನಾಯಕ ಮಧು ಮಂಡಲ್ ವಿಜಯ ರ್ಯಾಲಿಯಲ್ಲಿದ್ದಾಗ ಟಿಎಂಸಿ ಗುಂಡಾಗಳು ಹೊಡೆದು ಕೊಂದರು. ಶವ ಕೆಸರಿನಲ್ಲಿ ಬಿದ್ದಿತ್ತು. ಟಿಎಂಸಿ ನಾಯಕ ಕಮಲ್ ಮಂಡಲ್ ಸೇರಿ 5 ಜನರ ಬಂಧನ. ಪಿಯೂಷ್ ಕನೋಡಿಯಾ ಶಾಸಕನಾಗಿ ಕೆಲವೇ ಗಂಟೆಗಳಾಗಿತ್ತು. ಅಷ್ಟರಲ್ಲಿ ತಮ್ಮ ಸಹೋದರನನ್ನು ಕಳೆದುಕೊಳ್ಳಬೇಕಾಯಿತು. ಗುಂಡೇಟಿಗೆ ಬಲಿಯಾದ ಸುವೇಂದು ಪಿಎ. ಮೇ 6 ಮಧ್ಯಮ ಗ್ರಾಮ. ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರನ್ನು ಬೈಕ್ನಲ್ಲಿ ಬಂದ ಇಬ್ಬರು ಗುಂಡಿಟ್ಟು ಕೊಂದರು. ತಲೆ, ಎದೆ, ಹೊಟ್ಟೆಗೆ ಗುಂಡು. ಡ್ರೈವರ್ ಬುದ್ಧದೇವ್ ಬೇರಾ ಸ್ಥಿತಿ ಗಂಭೀರ. ಶುರುವಾಗಿದೆ ಎಸ್ಐಟಿ ತನಿಖೆ. ಧ್ವಜ ಹಾಕುತ್ತಿದ್ದಾಗ ಹೊಟ್ಟೆಗೆ ಗುಂಡು. ಅದೇ ದಿನ ಬಸಿರ್ಹಾಟ್ ಬಿಜೆಪಿ ಕಾರ್ಯಕರ್ತ ರೋಹಿತ್ ರಾಯ್ ಪಕ್ಷದ ಧ್ವಜ ಹಾಕುತ್ತಿದ್ದಾಗ 8ರಿಂದ 10 ಟಿಎಂಸಿ ಕಾರ್ಯಕರ್ತರು ವಿರೋಧಿಸಿದರು. 3ರಿಂದ 5 ಜನ ಗುಂಡು ಹಾರಿಸಿದರು. ರೋಹಿತ್ ಹೊಟ್ಟೆಗೆ ಗುಂಡು ತಗುಲಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆ ಸೇರಬೇಕಾಯಿತು. ಕಾರ್ಯಕರ್ತನ ಮನೆ ಧ್ವಂಸ. ಮದನ್ ಮೋರೋಲ್. ಆಗ ಮಧ್ಯರಾತ್ರಿಯಾಗಿತ್ತು. 40ರಿಂದ 50 ಟಿಎಂಸಿ ಗೂಂಡಾಗಳು ಬಂದು ಗಲಾಟೆ ಎಬ್ಬಿಸಿದರು. ಇವರು ಬಿಜೆಪಿಗೆ ವೋಟ್ ಹಾಕಿದ್ದಕ್ಕೆ ಇವರ ಮನೆಯನ್ನೇ ಧ್ವಂಸ ಮಾಡಿದರು. ನಂತರ ಧಮ್ಕಿ ಹಾಕಿ ಪರಾರಿಯಾದರು. ಮನೆ ಎದುರೇ ಚಾಕುವಿನಿಂದ ಇರಿತ. ಬರಾನಗರ್ನಲ್ಲಿ ಬೂತ್ ಅಧ್ಯಕ್ಷ ಸೋಮನಾಥ್ ಧರ್ ಅವರನ್ನು ಮನೆ ಎದುರೇ ಚಾಕುವಿನಿಂದ ಇರಿದರು. ಕುಟುಂಬದವರ ಮೇಲೂ ದಾಳಿ ಮಾಡಲಾಯಿತು. ಚುನಾವಣೆ ನೆಪದಲ್ಲಿ ಇವರ ಆಸ್ತಿ ಕಬಳಿಸಲು ಟಿಎಂಸಿ ಗೂಂಡಾಗಳು ಈ ದಾಳಿ ಮಾಡಿದರು. ನೂತನ ಶಾಸಕಿ ರತ್ನಾ ದೇಬ್ನಾಥ್ ಮನೆ ಸಮೀಪವೇ ಬಾಂಬ್ ಸ್ಫೋಟ. ಪಾನಿಹಾಟಿ. ಇದು ಬಿಜೆಪಿ ಅಭ್ಯರ್ಥಿ ಆರ್ಜಿಕರ್ ಅತ್ಯಾಚಾರ ಸಂತ್ರಸ್ತರೆಯ ತಾಯಿ ರತ್ನಾ ದೇಬ್ನಾಥ್ ಗೆದ್ದ ಕ್ಷೇತ್ರ. ಇಲ್ಲಿನ ವಾರ್ಡ್ 2ರಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ 3 ಕಚ್ಚಾ ಬಾಂಬ್ ಎಸೆದರು. 5 ಜನ ಗಂಭೀರ ಗಾಯಗೊಂಡರು. ಗಾಯಾಳುಗಳನ್ನು ಆರ್ಜಿಕರ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಂದೇಶ್ ಖಾಲಿಯಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ಗುಂಡು. ಸಂದೇಶ್ ಖಾಲಿಯ ಬಮನ್ಗೇರಿಯಾದಲ್ಲಿ ಗಸ್ತು ತಿರುಗುತ್ತಿದ್ದ ಪೊಲೀಸ್ ಕೇಂದ್ರ ಪಡೆಯ ಮೇಲೆ ಗುಂಡಿನ ದಾಳಿ. 3 ಪೊಲೀಸರು, 2 ಸಿಆರ್ಪಿಎಫ್ ಯೋಧರಿಗೆ ಗಾಯ. ಓಸಿ ಭರತ್ ಪುರ್ಕೈತ್ ಸೇರಿ ಎಲ್ಲರನ್ನು ಕೋಲ್ಕತ್ತಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಟಾರ್ಗೆಟ್. ಮೇ 7 ಶಿಬ್ಪುರ್. ಟಿಎಂಸಿ ಕೌನ್ಸಿಲರ್ ಗಂಡ ಶಮೀಂ ಅಹಮದ್ ನೇತೃತ್ವದಲ್ಲಿ ಗುಂಪು 8ರಿಂದ 10 ಬಾಂಬ್ ಎಸೆದರು. 7ರಿಂದ 8 ಸುತ್ತು ಗುಂಡು ಹಾರಿಸಿತು. ಗುರಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಮನೋಜ್ ಖಾನ್ ಮನೆ. ಮುನ್ನಾ ಖಾನ್, ಸಿಕಂದರ್ ಖಾನ್ ಗಾಯಗೊಂಡರು. ಶಮೀಂ ಈ ಹಿಂದೆ ಎನ್ಐಎಯಿಂದ ರಾಮನವಮಿ ಹಿಂಸಾಚಾರ ಕೇಸ್ನಲ್ಲೂ ಬಂಧಿತನಾಗಿದ್ದ. ನೋಡಿದ್ರಲ್ಲ, ಮೇ 4ರಿಂದ ಮೇ 7ರವರೆಗೆ 4 ಹತ್ಯೆ, ಗುಂಡಿನ ದಾಳಿ, ಬಾಂಬ್ ದಾಳಿ, ಮನೆ ಧ್ವಂಸ, ಪೊಲೀಸರ ಮೇಲೆ ಫೈರಿಂಗ್. ಇದು ಮಮತಾ ಬ್ಯಾನರ್ಜಿ ಸೋಲನ್ನು ಅರಗಿಸಿಕೊಳ್ಳಲಾಗದ ಟಿಎಂಸಿಯ ನಿಜವಾದ ಮುಖ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಸಹಜ. ಆದರೆ ಸೋತ ನಂತರ ಕಾರ್ಯಕರ್ತರನ್ನು ಕೊಲ್ಲುವುದು, ಜನರನ್ನು ಬೆದರಿಸುವುದು ಇವೆಲ್ಲ ಬಂಗಾಳದಲ್ಲಿ ಮಾಮೂಲಾಗಿ ಬಿಟ್ಟಿದೆ. ಇದಕ್ಕೆ ಹೆಸರೇ ಖೇಲಾ ಹೋಬೆ ರಾಜಕಾರಣ. ಹೊಸ ಸರ್ಕಾರ ಈ ಗೂಂಡಾಗಿರಿಗೆ ಎಷ್ಟು ಬೇಗ ಕಡಿವಾಣ ಹಾಕಲಿದೆ ಅನ್ನೋದನ್ನು ನೋಡೋದಿಕ್ಕೆ ಬಂಗಾಳದ ನಾಗರಿಕರು ಕಾತುರದಿಂದ ಕಾಯ್ತಾ ಇದ್ದಾರೆ.